ನೀವು ಅಲ್ಲಿ ಹೋಗಿದ್ದೀರಾ ಅಲ್ವಾ, ಆ ಫೀಸ್ ಕೊಟ್ಕೊಂಡು ಅಲ್ಲಿ ಹೋಗಿರ್ತಿರತ್ತಾನೆ, ಹೋದ್ಮೇಲೆ ಅವ್ರು ಏನು ಹೇಳ್ತಾರೋದನ್ನ ನೀವು ಮಾಡಬೇಕು. ಏನೂ ವರ್ಕ್ ಆಗಲಿಲ್ಲ, ಅವ್ರ ಮೇಲೆ ಗೂಬೆ ಕೊಡಿಸಿ. ನಾನು ಯಾವ ಜ್ಯೋತಿಷಿಗಳನ್ನು ಅನ್ನೋದಿಲ್ಲ ಈ ವಿಷಯದಲ್ಲಿ, ಯಾಕೆಂದರೆ ಜನಗಳು ಮಾಡೋದೇ ಇಂಥ ಕೆಲಸ. 28 ಜನ ಹತ್ರ ಹೋಗ್ತಾರೆ, ಆಮೇಲಿಂದ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಇಷ್ಟುದ್ದ ಹೇಳ್ತಾ ಇರ್ತಾರೆ. ಜನಗಳಿಗೆ ವಿಷಯವೇ ಹೀಗೆ. ಖಂಡಿತ ಮಂತ್ರದಿಂದ ಮಾವಿನಕಾಯಿ ಉದುರಿಸಬಹುದು, ಅಷ್ಟು ಶಕ್ತಿ ಮಂತ್ರಗಳಿಗಿದೆ. ಇದು ಜಾಸ್ತಿ ಆಯಿತು ಅಂದರೆ ಇನ್ನೊಬ್ಬರ ಹತ್ರ ಹೋಗ್ತಾರೆ, ಅವರು ಹೇಳಿ ಸರಿ ಇಲ್ಲ, ಎಲ್ಲರೂ ಏನೋ ಒಂದು ಹೇಳ್ತಾ ಇದ್ದಾರೆ ಅಂದಾಗ ಅವರಿಗೆ ಚಿಂತೆ ಶುರುವಾಗುತ್ತೆ, ಏನು ಮಾಡಬೇಕು. ಮತ್ತು ಇಲ್ಲಿ ಇಷ್ಟೊತ್ತಿಗಾಗಲೇ ಸಮಸ್ಯೆಗಳು ಜಾಸ್ತಿ ಆಗಿರುತ್ತಲ್ಲ. ಈಗ ನಾವು ಒಂದು ತರಕಾರಿ ಪರ್ಚೇಸ್ ಮಾಡಬೇಕಾದ್ರೆ ಅದನ್ನು ಮುಟ್ಟಿ ನೋಡ್ತೀವಿ, ಹಳ್ಸೋಗಿದ್ರೆ ಅಥವಾ ಕೊಳ್ತಿದ್ರೆ ಹುಳ ಇದ್ರೆ ಅದನ್ನು ಸೈಡಿಗೆ ತೆಗಿತೀವಿ, ಅದು ನಮ್ಮ ಕಣ್ಣು ಮುಂದೆ ಕಾಣಿಸುತ್ತೆ. ಬಟ್ಟೆ ತೊಗೋಬೇಕಾದ್ರೆ ನಾವು ಬಟ್ಟೆನ ನೋಡ್ತೀವಿ, ನನ್ನ ಡಿಸೈನ್ ಸೆಟ್ ಆಗುತ್ತಾ, ಇಷ್ಟ ಆಗಿದೆಯಾ, ಸ್ಟಿಚಸ್ ಏನಾದರೂ ಬಿಚ್ಚೋಗಿದೆಯಾ ಅಂತ ಹೇಳಿ ಅದನ್ನು ನೋಡಿ ತಗೋತೀವಿ ನಾವು. ಹೀಗೆ ನಾವು ದಿನನಿತ್ಯಕ್ಕೆ ಪ್ರತಿಯೊಂದು ವಿಷಯದಲ್ಲೂ ನಾವು ನೋಡಿ ಅದನ್ನು ತಗೋತೀವಿ, ಅದನ್ನು ಆಕ್ಸೆಪ್ಟ್ ಮಾಡ್ಕೋತೀವಿ. ಬಟ್ ಸಮಸ್ಯೆಗಳು ಅಂತ ಬಂದಾಗ ಅದು ಸಮಸ್ಯೆ ನನ್ನ ಒಳಗಡೆ ಇರುತ್ತೆ, ನಾನು ಯಾರಿಗೂ ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ. ಈ ರೀತಿ ಇದ್ದಾಗ ಒಬ್ಬ ಜ್ಯೋತಿಷನ ನಾನು ನೋಡ್ತೀನಿ. ಸೊ ಇವರು ನನ್ನ ಸಮಸ್ಯೆಗೆ ಖಂಡಿತ ಪರಿಹಾರ ಕೊಡ್ತಾರೆ ಅನ್ನೋದನ್ನು ಅವ್ರು ಪ್ರಚಾರದ ಮೂಲಕ ಮಾಡಿರ್ತಾರೆ. ಸೊ ಹೀಗಿದ್ದಾಗ ನಾನು ಅಲ್ಲಿ ಹೋದಾಗ ಇವರು ಸರಿಯಾದ ವ್ಯಕ್ತಿನ ಇಲ್ವಾ ಅನ್ನೋದನ್ನು ಕಂಡುಹಿಡಿಯೋಕ್ಕೆ ನನಗೆ ಸಾಧ್ಯ ಆಗಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅನೇಕ ಜನರು ಇರ್ತಾರೆ. ಸೊ ಅಂಥವ್ರು ಏನು ಮಾಡಬೇಕು? ಇವಾಗ ನೀವು ಹೋಗಿದ್ದೀರಾ, ಅವ್ರು ಹೇಳಿದ್ದನ್ನು ಕೇಳಲೇಬೇಕು. ಯಾಕೆ ಗೊತ್ತಾ, ಕೆಲವ್ರು ಏನು ಮಾಡ್ತಾರೆ, 28 ಜನದ ಹತ್ರ ಹೋಗಿ ಬರ್ತಾರೆ, ಎಲ್ಲ ಟೆಸ್ಟ್ ಮಾಡ್ತಾ ಇರೋದು, ಯಾವುದು ಹೇಳಿದ್ದು ಯಾರು ಹೇಳಿದ್ದು ಮಾಡಲ್ಲ. ಈಗ ಒಬ್ರು ಹೇಳಿದ ಮೇಲೆ ನೀವು ಅದನ್ನು ಫಾಲೋ ಮಾಡಬೇಕು. ನೀವು ಅಲ್ಲಿ ಹೋಗಿದ್ದೀರಾ ಅಲ್ವಾ, ಆ ಫೀಸ್ ಕೊಟ್ಕೊಂಡು ಅಲ್ಲಿ ಹೋಗಿರ್ತಿರತ್ತಾನೆ, ಹೋದ್ಮೇಲೆ ಅವ್ರು ಏನು ಹೇಳ್ತಾರೋದನ್ನ ನೀವು ಮಾಡಬೇಕು. ಮಾಡಿಬಿಟ್ಟು ಆಮೇಲೆ ಮಾತಾಡಿ. ಮಾಡೋದೇ ಇಲ್ಲ ಅವ್ರ ಬಗ್ಗೆ ಹೇಳೋಕ್ಕಾಗೋದೇ ಇಲ್ಲ. ನಾನು ಎಲ್ಲ ಜ್ಯೋತಿಷ್ಯರು ಕೆಟ್ಟವರು ಹಾಗೆ ಹೀಗೆ ಅಂತ ಹೇಳೋದೇ ಇಲ್ಲ. ಎಷ್ಟು ಜನ ತಿಳ್ಕೊಂಡಿರೋರು, ಎಷ್ಟು ಜನ ಒಂದು ಸಿದ್ಧಿಸ್ಕೊಂಡಿರೋರು ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಹೋಗಿ ನೀವು ಹಣ್ಣು ದಕ್ಷಿಣೆ ಏನೋ ನಿಮ್ಗೆ ಆಗಲಿಲ್ವಾ, ಒಂದು ಹಣ್ಣು ಅದೂ ಆಗಲಿಲ್ವಾ, ಬೇಡ, ಕೈ ಮುಗಿದು ನಮಸ್ಕಾರ ಮಾಡಿ ಅವ್ರ ಹತ್ರ ಕೇಳಿ. ಎಂಥ ಜನ ಫೀಸ್ ತೊಗೊಳ್ಳೋರಾದರೆ ಫೀಸ್ ಕೊಡಿ, ಕೇಳಿದ್ಮೇಲೆ ಅವ್ರು ಹೇಳಿದ್ದನ್ನು ನೀವು ಮಾಡಬೇಕು. ಏನಾಗುತ್ತೆ, ಅವ್ರು ಹೇಳಿದ್ದನ್ನು ಇವ್ರು ಮಾಡಲ್ಲ. ಜಪಗಳನ್ನು ಅಥವಾ ಏನಾರು ಒಂದು ಹೇಳಿದ್ರೆ ಅದನ್ನ ಅದನ್ನೂ ಮಾಡಲ್ಲ ಅವರು. ಸುಲಭವಾಗಿ ಅದಕ್ಕೆ ಹೋಮ ಹೇಳ್ತಾರೆ, ಇವ್ರು ಏನೂ ಮಾಡಲ್ಲ ಅಂದ್ಬಿಟ್ಟು ಹೋಮಗಳು ಹೇಳ್ತಾರೆ. ಎಷ್ಟು ಖರ್ಚಾಗುತ್ತೆ ಒಂದು ಹೋಮ ಮಾಡಬೇಕು ಅಂದರೆ? ಹೋಮ ಮಾಡಿದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತಾ? ಹಾಗಾದ್ರೆ ಎಲ್ಲರೂ ಹೋಮ ಮಾಡ್ತಾಯಿರ್ತಾರೆ. ಹೋಮ ಒಂದು ಥೆರಪಿ, ಇಲ್ಲ ಅಂತ ಹೇಳಲ್ಲ. ಆದರೆ ಹೋಮ ಮಾಡಬೇಕಾದ್ರೆ ಮಾಡೋನು ಶ್ರದ್ಧೆಯಿಂದ ಮಾಡಬೇಕು, ಮಾಡಿಸ್ತವನು. ಈಗ ಅವ್ರು ಮಾಡ್ತಾ ಇದ್ದಾರೆ ಪುರೋಹಿತರು ಅಂದ್ಬಿಟ್ಟು ಇವ್ನು ಮೊಬೈಲ್ನಲ್ಲಿ ಕೆಲಸ ಮಾಡ್ತಾಯಿದ್ರೆ ಎಲ್ಲಿಂದ ಹೋಮ ನಿಮಗೆ ಅದು ಸಕ್ಸಸ್ ಆಗುತ್ತೆ? ಅವ್ರು ಹೇಳಿದರು, ಜ್ಯೋತಿಷಿಗಳು ಹೋಗಿದ್ದೆ, ಹೋಮ ಮಾಡೋಕ್ಕೆ ಹೇಳಿದರು, ಏನೂ ವರ್ಕ್ ಆಗಲಿಲ್ಲ. ಅವ್ರ ಮೇಲೆ ಗೂಬೆ ಕೂರಿಸೋದು. ನಾನು ಯಾವ ಜ್ಯೋತಿಷಿಗಳನ್ನು ಅನ್ನೋದಿಲ್ಲ ಈ ವಿಷಯದಲ್ಲಿ, ಯಾಕೆಂದರೆ ಜನಗಳು ಮಾಡೋದೇ ಇಂಥ ಕೆಲಸ. ಹೋಮ ಮನೆಯಲ್ಲಿ ಒಂದು 25,000ನೋ 1,00,000ನೋ ಏನೋ ಕೊಟ್ಟು ದೊಡ್ಡ ಹೋಮಗಳನ್ನ ಮಾಡ್ತಿರ್ತಾರೆ. ಎಲ್ಲರಿಗೂ ಕರೆದು ಊಟ ಎಲ್ಲ ಹಾಕ್ತಿರ್ತಾರೆ. ಪುರೋಹಿತರು ಮಾತ್ರ ಪೂಜೆ ಮಾಡ್ತಾ ಇರ್ತಾರೆ, ಹೋಮಗಳು ಮಾಡ್ತಾ ಇರ್ತಾರೆ, ಅರ್ಚಕರೆಲ್ಲ ಕೂತ್ಕೊಂಡು ಪುರೋಹಿತರೆಲ್ಲ ಮಾಡ್ತಿರ್ತಾರೆ ಹೋಮನ. ಆದರೆ ಇವರು ಆಫೀಸ್ ಕೆಲಸನೋ ಅಥವಾ ಇನ್ಯಾರ ಹತ್ರನೋ ಮಾತಾಡೋದು, ಬಂದವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಅಥವಾ ಮನೆ ವಿಷಯಗಳೆಲ್ಲ ಏನೋ ಒಂದು ತೋರಿಸ್ಕೋತಾ ಇರೋದು, ನಾನು ಹಿಂಗೆ ಮಾಡಿಸ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋದು. ಇದು ನಾನು ಹೇಳಬಾರ್ದು, ಬೇಕಾದಷ್ಟು ಕಡೆ ನೋಡಿದ್ದೀನಿ, ಅದಕ್ಕೆ ಹೇಳ್ತೀನಿ. ಎಲ್ಲಿ ನಿಮಗೆ ಆ ಹೋಮ ಸಕ್ಸಸ್ ಆಗುತ್ತೆ? ನಿಮ್ಗೆ ಅದ್ರದ್ದು ಫಲ ಹೆಂಗೆ ಸಿಗುತ್ತೆ? ನೀವು ಇನ್ವಾಲ್ವ್ ಆಗಬೇಕು. ಅಲ್ಲಿ ಕೂತ್ಕೊಂಡು ಭಕ್ತಿಯಿಂದ ಹೋಮದಲ್ಲಿ ಅರ್ಪಿಸ್ತಕ್ಕಂಥ ಹವಿಸ್ಸಾಗಲಿ, ಆ ಮಂತ್ರಗಳಾಗಲಿ, ನೀವೂ ಕೂಡ ಅದರಲ್ಲಿ ಭಾಗಿಯಾಗಿ ಕೇಳ್ಕೊಳ್ಳೋದ್ರಿಂದ ಆ ಸಮಸ್ಯೆ ನಿಮಗೆ ಅವ್ರು ಏನು ಹೇಳಿರ್ತಾರೋ ಅದ್ರದ್ದು ನಿಮಗೆ ಸಾಲ್ವ್ ಆಗುತ್ತೆ, ನಿಮಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಆದರೆ ನೀವು ಅದನ್ನು ಮಾಡದೆ ನೀವು ಈ ಥರ ಮಾಡಿಬಿಟ್ಟು ಆಮೇಲೆ ಆ ಜ್ಯೋತಿಷ ಅನ್ನೋದರಲ್ಲಿ ಅರ್ಥವೇ ಇಲ್ಲ. ಸೊ ನೀವು ಅವ್ರು ಹೇಳಿದ್ರೆ ಮಾಡಿದ್ರೆ ಖಂಡಿತ ಆಗುತ್ತೆ. ಅವ್ರೇನು ಸುಮ್ಮನೆ ಏನೇನೋ ಹೇಳಿರೋದಿಲ್ಲ, ಸರಿಯಾಗೇ ಹೇಳಿರ್ತಾರೆ, ನೀವು ಮಾಡಬೇಕಷ್ಟೇ ಅದನ್ನು. ಆಮೇಲೆ ಇನ್ನೊಂದು ಏನು ಮಾಡ್ತೀರಾ ಗೊತ್ತಾ, ಅವರು ತುಂಬ ದೊಡ್ಡ ಹೋಮ ಹೇಳಿಬಿಟ್ಟಿದ್ದಾರೆ 25,000. ಸೊ ಬೇಡ, ಅಲ್ಲೊಬ್ಬರ ನೆಕ್ಸ್ಟ್ ಡೇ ಅಲ್ಲಿ ಹೋಗ್ತಾ ಇರ್ತೀರಿ, ಇನ್ಯಾರೊಬ್ರು ಹಾಕಿರ್ತಾರೆ, ಅಲ್ಲೋಗಿ ನೋಡೋಣ, ಅವ್ರೇನಾರು ಹೇಳಿದ್ರೆ ಅದನ್ನ ಇವ್ರು ಹೇಳಿದ್ದು ಮಾಡಿಸಿರಲ್ಲ, ಅಲ್ಲಿ ಹೋಗಿ ನೋಡೋಣ, ಒಂದು 100 ರೂಪಾಯಿ ಇಟ್ಬಿಟ್ಟು ಒಂದು 500 ರೂಪಾಯಿ ಇಟ್ಬಿಟ್ಟು ಏನು ಹೇಳ್ತಾರೆ ನೋಡೋಣ ಅಂತ. ಅವ್ರು ಇನ್ನೇನಾರು ಹೇಳಿದ್ರೆ ಅದು ಈಸಿಯಾಗಿದೆಯಾ, ಅವ್ರದ್ದು ಈಸಿನಾ ಇದು ಈಸಿನಾ, ಇದು ಪರವಾಗಿಲ್ಲ ಅನ್ಸರ್ ಇದು ಮಾಡೋಣ. ಈ ಥರ ಒಂದು ವ್ಯಾಪಾರ ಥರ ಈ ಜನಗಳೇ ಮಾಡ್ತಾ ಇರ್ತಾರೆ. ನಾನು ಎಷ್ಟೊಂದು ಸಾರ್ತಿ ನೋಡ್ತಾ ಇರ್ತೀನಿ, ಯಾವ್ದು ಈಸಿನೋ ಅದು. ಆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅದೇ ಈಸಿ ತಾಳೆ. ಇಲ್ಲಿ ಬೆಳಗ್ಗೆ ಭಾನುವಾರ ಒಂದು ದಿವಸ ಸ್ವಲ್ಪ ಬೇಗ ಎದ್ಬಿಟ್ಟು ಬೆಂಗಳೂರಿಗೆ ಹತ್ರನೇ ಇದೆ, ಹೋಗಿ ಬಂದುಬಿಟ್ರೆ ಅನುಕೂಲ ಆಗುತ್ತಂತೆ, ಆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ, ಅದೇ ಈಸಿ. ಹೋಮ ಆದರೆ ನಮಗೆ 1,000 ರೂಪಾಯಿ ಖರ್ಚಾಗುತ್ತೆ, ಮತ್ತು ಮನೆಯಲ್ಲಿ ಮಾಡಿಸ್ಬೇಕು ಅಥವಾ ದೇವಸ್ಥಾನದಲ್ಲಿ ಮಾಡಿಸ್ಬೇಕು, ತುಂಬ ತಾಪತ್ರಯಗಳು. ಅದ್ರ ಬದಲು ಅಲ್ಲಿ ಹೋಗೋದು ಈಸಿ. ಹೀಗೇನು ಮಾಡ್ತಾರೆ, ಇವ್ರ ಹತ್ರ ಹೋಗ್ತಾರೆ, ಕೇಳ್ತಾರೆ,
ಇದು ಜಾಸ್ತಿ ಆಯಿತು ಅಂದರೆ ಇನ್ನೊಬ್ಬರ ಹತ್ರ ಹೋಗ್ತಾರೆ, ಅವರು ಹೇಳಿ ಸರಿ ಇಲ್ಲ, ಎಲ್ಲರೂ ಏನೋ ಒಂದು ಹೇಳ್ತಾ ಇದ್ದಾರೆ ಅಂದಾಗ ಅವರಿಗೆ ಚಿಂತೆ ಶುರುವಾಗುತ್ತೆ ಏನು ಮಾಡಬೇಕು. ಮತ್ತು ಇಲ್ಲಿ ಇಷ್ಟೊತ್ತಿಗಾಗಲೇ ಸಮಸ್ಯೆಗಳು ಜಾಸ್ತಿ ಆಗಿರುತ್ತಲ್ಲ. ನಾನೇನು ಹೇಳ್ತೀನಿ ಅಂತಂದರೆ, ಸಮಸ್ಯೆಗಳನ್ನು ಜಾಸ್ತಿ ಮಾಡ್ಕೊಳ್ಳೋ ತನಕ ಹೋಗಬೇಡಿ. ಒಂದು ವೇಳೆ ಆಗೋಯ್ತಪ್ಪ ಅಂದರೆ ಯಾರನ್ನು ನಂಬಿರ್ತೀರಿ ಒಬ್ಬರನ್ನ ಇಟ್ಕೊಳ್ಳಿ. 28 ಜನ ಡಾಕ್ಟ್ರು ಅಷ್ಟು ಒಬ್ಬರು ಡಾಕ್ಟರ್ ಇಟ್ಕೋಬೇಕು. 28 ಡಾಕ್ಟರ್ ಹತ್ರ ಹೋಗಿ ನಾವು ತೋರಿಸೋದಲ್ಲ. ಒಬ್ಬೊಬ್ಬರು ಮೆಡಿಸಿನ್ದು ಎಲ್ಲ ರೀತಿಯಲ್ಲೂ ಸರಿ ಹೋಗಲ್ಲ. ಯಾರು ಮನೆಯ ಒಬ್ಬ ಜ್ಯೋತಿಷ್ಯ, ಮನೆ ಪುರೋಹಿತರು ಅಂತ ಇರ್ತಾರಲ್ಲ, ಅಂಥವ್ರ ಹತ್ರ ಹೋಗಿ ಅವ್ರು ಏನು ಹೇಳ್ತಾರೋ ಅದನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಖಂಡಿತ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಅದಿಲ್ಲ ನಮ್ಮಲ್ಲಿ. ಹೀಗೆ 28 ಜನ ಹತ್ರ ಹೋಗ್ತಾರೆ, ಆಮೇಲಿಂದ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಇಷ್ಟುದ್ದ ಹೇಳ್ತಾ ಇರ್ತಾರೆ. ಜನಗಳಿಗೆ ವಿಷಯವೇ ಹೀಗೆ. ಸೊ ಒಟ್ಟಿನಲ್ಲಿ ಜನರಿಂದನೇ ಸಮಸ್ಯೆ, ಜನರು ಜಾಗೃತರಾಗಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು. ಹೌದು, ಜನರು ಜಾಗೃತ ಆಗಲೇಬೇಕು. ಅವ್ರನ್ನ ಜ್ಯೋತಿಷಿಗಳನ್ನ ಅನ್ನೋದಲ್ಲ, ನಾವು ಜಾಗೃತರಾಗಿರಬೇಕು. ಸುಮ್ಮನೆ ನಾನು ಈ ಥರದ್ದು ಬೇಕಾದಷ್ಟು ಜನ ನೋಡಿದ್ದೀನಿ ಹಂಗೆ ಮಾಡೋದು. ಇನ್ನು ಕೆಲವ್ರು ಹೇಳ್ತಾರೆ, ನಾನು ಸುಮ್ಮನೆ ಬಂದೆ, ನಂಗೆ ಗೊತ್ತು ಇದರ ಸಮಸ್ಯೆ ಏನು ಅಂತ, ಸುಮ್ಮನೆ ಒಂದು ಮಾತು ಕೇಳ್ಕೊಂಡು ಹೋಗೋಣ ಅಂತ ನಮ್ಮ ಟೈಮ್ ವೇಸ್ಟ್ ಮಾಡಿಬಿಟ್ಟು ಇವರು 28 ಜನದ ಹತ್ರ ಕೇಳ್ಕೊಂಡು ಬಂದು ಇಲ್ಲೂ ನಮ್ಮ ಟೈಮ್ ವೇಸ್ಟ್ ಮಾಡಬೇಕಲ್ಲ. ಏನು ನಾವು ಹೇಳೋದು ಉತ್ತರ ಕೇಳಿಸ್ಕೊತಾ ಇರಲ್ಲ ಅವರು. ಅವ್ರದ್ದೇ ಸುಮ್ಮನೆ ಅಲ್ಲಿ ಹೋಗಿದ್ದೆ ಹಿಂಗಂದ್ರು ಅದು ಮಾಡಿ ಬರೀ ಕತೆ ಹೇಳ್ಕೊಂಡು ಸಮಯ ವೇಸ್ಟ್ ಮಾಡಿ ಹೋಗ್ತಾರೆ. ನಾನು ಹೇಳ್ತಾ ಇರೋದು ಯಾಕೆ ಹೀಗೆ ಮಾಡಬೇಕು. ಇನ್ನು ಕೆಲವ್ರು ಹೇಳ್ತಾರೆ, ಮೇಡಮ್ ನಾನು ಎಲ್ಲ ಕಡೆನೂ ಹೋಗಿ ಬಂದುಬಿಟ್ಟಿದ್ದೀನಿ, ಈ ಸಮಸ್ಯೆಗೆ ಸಲ್ಯೂಷನೇ ಸಿಕ್ಕಲಿಲ್ಲ, ಇನ್ನೀವೇನು ಹೇಳೋದಿರೋದೇ ಇಲ್ಲ ಬಿಡಿ ಅಂತ. ಆದರೆ ಅದು ಒಂದು ಕೇಸಲ್ಲಿ ಮಾತ್ರ ಒಬ್ಬರು ಫೇಮಸ್ ಡೈರೆಕ್ಟ್ರು ಅವರು ಮಾತ್ರ ಕನ್ನಡ ಪ್ರಭದಲ್ಲಿ ನಾನು ಬರೆಯೋ ಟೈಮಲ್ಲಿ ಒಂದು ಮಾತು, ಅವ್ರು ಎಲ್ಲ ಕಡೆ ಹೋಗಿ ಬರ್ತಾ ಇದ್ದಂಗೆ ಇನ್ನೂ ಎಂಟ್ರಾಗ್ತಿದ್ದಂಗೆ ಒಂದು ಮಾತು ಹೇಳಿದ್ರು, ನಾನು ಏನು ನೀವು ನನಗೆ ಹೇಳೋ ಅಂಥದ್ದಿಲ್ಲ, ಎಲ್ಲ ಪರಿಹಾರನೂ ಮಾಡಾಗ ಹೋಗಿದೆ ಮೇಡಮ್, ಇವಾಗ ನೀವು ಏನಾದರೂ ಒಂದು ಹೇಳೋದು ಉಂಟಾ, ಅದನ್ನು ಮಾಡಿ ಮುಗಿಸ್ಬಿಡ್ತೀನಿ ನೋಡ್ಬಿಡೋಣ ಅಂತ. ಅಂಬರೀಷ್ ಅವ್ರದ್ದು ಫಿಲಮ್ ಇತ್ತು ಮತ್ತೆ ವಸಂತ ಅಂತ, ಅದು ರಿಲೀಸ್ ಆಗಬೇಕಾಗಿತ್ತು. ಅದು 14 ವರ್ಷ ಆಗೋಗಿತ್ತು, ಅದು ಬಾಕ್ಸ್ ಆಫೀಸಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. ನಾನಂದೆ, ಒಂದು ಪೂಜೆ ಇದೆಯಪ್ಪ, ಅದನ್ನು ಮಾಡಿ, ಇದನ್ನು ಮಾಡಿದ್ದೀರಾ? ಇಲ್ಲ, ಇದನ್ನು ಮಾಡಿಲ್ಲ, ಇದನ್ನು ಯಾರೂ ಹೇಳಿಲ್ಲ ಅಂದರು. ಸರಿ, ಇದೊಂದು ಮಾಡಿ, ತುಂಬ ಸುಲಭವಾದ್ದು. ಅದು ಒಂದು ವೇಳೆ ಆಗಬೇಕು ಅಂತಿದ್ರೆ ನಿಮಗೆ ಅದರದ್ದು ಒಂದು ತೋರಿಸುತ್ತೆ, ಏನೋ ರಿಸಲ್ಟ್ ತೋರಿಸುತ್ತೆ. ಅದು ಆ ಪೂಜೆಯ ಮಹಿಮೆನೇ ಹಾಗೆ, ಒಂದು ಗಣೇಶದ ಪೂಜೆ ಅದು 21 ದಿವಸ ಮಾಡ್ತಕ್ಕಂಥದ್ದು. ಅದು ಅವರೇ ಮಾಡಬೇಕು. ನಾನು ಹೇಳಿದ್ನಲ್ಲ, ಈ ವ್ಯಕ್ತಿಗಳೇ ಮಾಡಬೇಕು, ಮಾಡಿಸೋ ಅಂಥದ್ದಲ್ಲ, ನಾನು ಹೇಳ್ದಂಗೆ ಮಾಡಬೇಕು. ಅಷ್ಟು ರೂಲ್ಸ್ ಇರುತ್ತೆ. ಒಂದು ಪೂಜೆ ಮಾಡೋದು ಅಂದ ತಕ್ಷಣ ಊದಿನ ಕಡ್ಡಿ ಹಿಂಗೆ ಹಚ್ಬಿಟ್ಟು ಹಿಂಗೆ ಹೋಗೋದಲ್ಲ ಪೂಜೆ ಅಲ್ಲ ಅದು. ಅರ್ಥ ಆಯ್ತಾ? ಆ 21 ದಿವಸ ಯಾವ ರೀತಿ ಕಟ್ಟುನಿಟ್ಟಲ್ಲಿ ಆ ಪೂಜೆ ಮಾಡಬೇಕು, ನಿಮಗೆ ಖಂಡಿತವಾಗ್ಲೂ ಅದ್ರ ರಿಸಲ್ಟ್ ಸಿಗುತ್ತೆ. ಆಗುತ್ತೆ ಅನ್ನೋದಾದರೆ ನಿಮಗೆ ರಿಸಲ್ಟ್ ಗೊತ್ತಾಗೋಗುತ್ತೆ, ಆಗಲ್ಲ ಅಂದ್ರೂ ಗೊತ್ತಾಗುತ್ತೆ ಅಂತ ಹೇಳಿದೆ. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ನಾನು ಹೆಸರು ಹೇಳ್ತೀನಿ, ಶಾಂತಾರಾಮ್ ಕಣಗಾಲ್ ಅಂತ. ಅವ್ರು ಇವಾಗ ಇಲ್ಲ. ಅವರು ಮಾಡಿ 2 ದಿವಸಕ್ಕೆ ಫೋನ್ ಬಂತು, ವಿತಿನ್ 2 ವೀಕ್ಸಲ್ಲಿ ಮತ್ತೆ ವಸಂತ ರಿಲೀಸು ಆಯಿತು. ಬಾಕ್ಸ್ ಆಫೀಸಲ್ಲಿ ಅವ್ರಿಗೆ ಎಷ್ಟು ಅದು 14 ವರ್ಷದ ಹಿಂದಿನ ಒಂದು ಚಿತ್ರ ಎಷ್ಟು ಮಹಾ ಓಡ್ಲಿಕ್ಕೆ ಸಾಧ್ಯ. ಆದರೆ 1 ವಾರ ಓಡಿದ್ರೂ ಅವ್ರು ಹಾಕಿದ ದುಡ್ಡು ಬಂದ್ಬಿಡ್ತು ಅವ್ರಿಗೆ. ಅಲ್ಲಿಗೆ ಅವ್ರದ್ದು ಸಮಸ್ಯೆ ಏನೇನೋ ಇರುತ್ತಲ್ಲ, ಆ ಸಮಸ್ಯೆಗಳು ಸಾಲ್ವ್ ಆಯಿತು. ಈ ಥರ ನಾನು ಯಾಕೆ ನಿಮ್ಗೆ ಹೇಳ್ತೀನಿ ಅಂದರೆ, ಆ ಹೋಮ ಮಾಡಿಸಿ ಅದು ಮಾಡಿಸಿ ಅಲ್ಲ, ನಾನೇ ಖುದ್ದಾಗಿ, ಅಂದರೆ ವ್ಯಕ್ತಿಯೇ ಖುದ್ದಾಗಿ, ನಿನಗೆ ಹೊಟ್ಟೆ ನೋವು ಬಂದರೆ ನೀವು ಡಾಕ್ಟರ್ ಹತ್ರ ಹೋಗಿ ಸೊಲ್ಯೂಷನ್ ತೊಗೋಬೇಕು. ನಿಮ್ಮ ಬದಲಾಗಿ ನಾನು ಹಂಗೆ ವಾಸಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಮಾಡಲಿಕ್ಕಾಗತ್ತಾ? ಇಲ್ಲ. ನಾವು ಭಗವಂತನಲ್ಲಿ ಏನು ಹೇಳಿರ್ತಾರೋ ಅಸ್ಟ್ರಾಲಜರು, ಆ ಶ್ಲೋಕವನ್ನು ಅಥವಾ ಆ ಮಂತ್ರವನ್ನು ಹೇಳ್ಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಯಾವ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಂತ ಹೇಳಿ ನಾನು ಖಂಡಿತ ನಿಮ್ಗೆ ನಾನು ಒಂದು ಅಷ್ಟು ನಿಮಗೆ ಶ್ಯೂರಿಟಿ ಕೊಡ್ತೀನಿ. ಖಂಡಿತ ಮಂತ್ರದಿಂದ ಮಾವಿನಕಾಯಿ ಉದುರಿಸಬಹುದು, ಅಷ್ಟು ಶಕ್ತಿ ಮಂತ್ರಗಳಿಗಿದೆ. ಅಷ್ಟು ಸುಲಭವಾದ ಪರಿಹಾರ. ದುಡ್ಡಿಲ್ಲ, ದುಡ್ಡು ಖರ್ಚಿಲ್ಲ, ಏನೂ ಇಲ್ಲ, ಯಾವ ಥರದ್ದು ಇಲ್ಲ, ಆರಾಮಾಗಿ ನಿಮಗೆ ನೀವೇ ಮಾಡ್ಕೋಬೋದಲ್ಲ. ನಿಮ್ಮ ಕೈಲಾಗಲ್ಲ, ಸೋಂಬೇರ್ತನ. ಎಷ್ಟೊಂದು ಜನ ಹೇಳ್ತಾರೆ, ಇವಾಗ ಬೆಳಗ್ಗೆ ಆಫೀಸು ಅಷ್ಟು ಮುಂಚೆ ಕ್ಯಾಬ್ ಬಂದುಬಿಡತ್ತೆ, 6 ಗಂಟೆಗೆ ಹೋಗಬೇಕು, ಸಂಧ್ಯಾ ವಂದನೆ ಮಾಡೋಕ್ಕೆ ವಿಷಯಕ್ಕೆ ಬಂದಾಗ ಮಾಡೋಕ್ಕಾಗಲ್ಲ ಅಂತಾರೆ. ಒಂದು ಅರ್ಧ ಗಂಟೆ ಮುಂಚೆ ಎದ್ಬಿಟ್ಟು ಮಾಡಿ. ಅದೆಲ್ಲ ಆಗೋದೇ ಇಲ್ಲ. ತುಂಬ ಈ ಥರದ್ದೆಲ್ಲ ನಡೀತಾ ಇದೆ. ಅದಕ್ಕೆಪ್ಪ ಇಷ್ಟೆಲ್ಲ ನಿಮಗೆ ಡೌಟ್ಸ್ಗಳು ಬರಲಿಕ್ಕೆ ಸಾಧ್ಯ. ನಮ್ಮ ಒಂದು ಮಿಸ್ಟೇಕ್ಸ್, ನಮ್ಮ ಅಂದರೆ ಜನಗಳ ಮಿಸ್ಟೇಕ್ಸಿಂದಲೇ ಇದೆಲ್ಲ ಪ್ರಾಬ್ಲಮ್ಗಳೆಲ್ಲ ಆಗ್ತಕ್ಕಂಥದ್ದು.